ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನೆಲ್. ಇವತ್ತಿನ ದಿನ ವಿಶೇಷವಾಗಿ ತುಳಸಿ ಗಿಡದ ಮಹತ್ವ ಹಾಗೂ ತುಳಸಿ ಗಿಡದ ಬಳಿ ಈ ಒಂದು ಪದವನ್ನು ಹೇಳಿದರೆ ಸಾಕು ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ತುಳಸಿ ಹಬ್ಬವು ಹತ್ತಿರದಲ್ಲಿ ಇರುವುದರಿಂದ ತುಳಸಿ ಪೂಜೆಯ ವಿಶೇಷತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸಕಲ ಕಾರ್ಯದ ಕಲ್ಯಾಣಕ್ಕೆ ಕಾರಣವಾದ ವಿಷ್ಣು ಪ್ರಿಯೆಯಾದ ಶುಭ ಸೂಚಕಳಾದ ಮೋಕ್ಷ ಪ್ರದಾಯಿನಿ ಹಾಗೂ ಸರ್ವ ಸಂಪತ್ ಪ್ರದಾಯಿನಿಯಾದ ಜಗನ್ಮಾತೆ ತುಳಸಿ ದೇವಿಯನ್ನು ನಮಸ್ಕರಿಸೋಣ. ಹೌದು, ಇದು ನಮ್ಮ ಸನಾತನ ಧರ್ಮದ ಒಂದು ಆಚರಣೆ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಮೋಕ್ಷ ಪ್ರದಾನವಾಗ್ತದೆ, ಮೋಕ್ಷ ದೊರೆಯುತ್ತದೆ ಹಾಗೂ ನಮ್ಮ ಪಾಪಗಳು ನಶಿಸುತ್ತವೆ ಎಂದು ಹೇಳಲಾಗುತ್ತದೆ. ನಮ್ಮ ಮನೆಯನ್ನು ಒಂದು ರಕ್ಷಾ ಕವಚದಂತೆ ಕಾಪಾಡಬಲ್ಲಂತಹ ಶಕ್ತಿ ಈ ಒಂದು ತುಳಸಿ ದೇವಿಗೆ ಇರುತ್ತದೆ. ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಯೊಂದಿಗೆ ಬರುವಂತಹ ಸಕಲ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ, ಧೈರ್ಯ ನಮ್ಮಲ್ಲಿ ಬರುತ್ತಾ ಹೋಗುತ್ತದೆ. ಹೌದು, ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡುವುದು ಅತ್ಯಂತ ವಿಶೇಷವಾಗಿದ್ದು ಹಲವು ತರದ ಶುಭ ಫಲಗಳನ್ನು ತರುತ್ತದೆ. ಹಾಗೂ ಶಾಸ್ತ್ರಗಳ ಪ್ರಕಾರ ತುಳಸಿ ದೇವಿಯ ಮೂಲದಲ್ಲಿ ಗಂಗಾ ನದಿ ಮತ್ತು ಸರ್ವ ತೀರ್ಥಗಳು ವಾಸಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೂ ಇದರ ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ವಾಸಿಸುತ್ತಾರೆ ಮತ್ತು ಅಗ್ರದಲ್ಲಿ ಅಂದರೆ ತುದಿಯ ಭಾಗದಲ್ಲಿ ಸಕಲ ವೇದಗಳು ಇರುವುದರಿಂದ ಇಂತಹ ತುಳಸಿ ದೇವಿಗೆ ನಾವು ನಿತ್ಯವೂ ನಮಸ್ಕಾರ ಮಾಡುವುದರಿಂದ ಆ ಜಗನ್ಮಾತೆ ಹಾಗೂ ನಾರಾಯಣ ಮಹಾಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಹಾಗೂ ಸರ್ವ ದೇವತೆಗಳ ಪ್ರತ್ಯಕ್ಷ ರೂಪವನ್ನು ಹೊಂದಿರತಕ್ಕಂತಹ ತುಳಸಿ ದೇವಿಯು ಅತ್ಯಂತ ಪವಿತ್ರಳು ಹಾಗೂ ಶುಭಪ್ರದಳು. ಕಲ್ಪವೃಕ್ಷದಂತೆ ಕಲಿಯುಗದಲ್ಲಿ ಬೇಡಿದ್ದನ್ನು ತಕ್ಷಣವೇ ನೀಡುವಂತಹ ಮಹಾತಾಯಿ ಅದುವೇ ತುಳಸಿ ದೇವಿಯಾಗಿದೆ. ಇಂತಹ ಅಮೃತ ಸಮಾನವಾದ ತುಳಸಿ ಗಿಡದ ಪೂಜೆಯನ್ನು ಮಾಡುವುದರಿಂದ ಪ್ರತಿಯೊಬ್ಬ ಸ್ತ್ರೀಯರು ತಮ್ಮ ಜೀವನದಲ್ಲಿ ಸಕಲ ಸೌಭಾಗ್ಯವನ್ನು ಪಡೆಯಬಹುದಾಗಿದೆ. ಹಾಗೂ ಬಂದಿರತಕ್ಕಂತಹ ಜೀವನದ ಯಾವುದೇ ರೀತಿಯಾದಂತಹ ಕಷ್ಟಗಳಿಗೆ ನಾವು ಸರಳವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಡುವುದು ಹಾಗೂ ತುಳಸಿ ಪೂಜೆಯನ್ನು ಮಾಡುವುದು ವಿಶೇಷತೆಯಾಗಿರುತ್ತದೆ. ಮತ್ತು ಈ ಒಂದು ತುಳಸಿ ಪೂಜೆಯನ್ನು ಮಾಡುವಾಗ ಕೆಲವೊಂದು ಸೂಚನೆಗಳನ್ನ ಪಾಲಿಸಬೇಕು. ಹೌದು, ತುಳಸಿ ಪೂಜೆಯನ್ನು ನಿತ್ಯವೂ ಮಾಡುವುದರಿಂದ ಸರ್ವ ಸೌಭಾಗ್ಯವು ದೊರೆಯುತ್ತದೆ. ಅಥವಾ ಅದು ಸಾಧ್ಯವಾಗದಿದ್ದಲ್ಲಿ ಪ್ರತಿ ತಿಂಗಳು ಶುದ್ಧ ದ್ವಾದಶಿ ದಿನದಂದು ತಪ್ಪದೇ ತುಳಸಿ ಪೂಜೆಯನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಹಾಗೂ ವಿಶೇಷವಾಗಿ ಪ್ರತಿ ವರ್ಷದ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ಎಂದು ನಾವು ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ. ಹಾಗೂ ತುಳಸಿ ಗಿಡವನ್ನು ನೆಲಕ್ಕಿಂತ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಬೆಳೆಸಬೇಕು ಅಥವಾ ಇಡಬೇಕು ಎಂದು ಹೇಳಲಾಗುತ್ತದೆ. ಹಾಗೂ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಸುತ್ತಲೂ ನೆಲ್ಲಿಕಾಯಿಯ ದೀಪವನ್ನು ಬೆಳಗಿಸಿ ಪೂಜಿಸಿದರೆ ಉತ್ತಮವಾದಂತಹ ಫಲವು ದೊರೆಯುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಆರ್ಥಿಕ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೆ, ಹಣಕಾಸಿನ ಸಮಸ್ಯೆಗಳು ಇದ್ದರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಲು, ನಿವಾರಣೆಯಾಗಲು ಮತ್ತು ನಿಮ್ಮ ಸಂಸಾರದಲ್ಲಿ ನೆಮ್ಮದಿಯನ್ನು ಕಾಣಲು ಈ ಒಂದು ತುಳಸಿ ಪೂಜೆಯು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಾಡೋದ್ರಿಂದ ಉತ್ತಮವಾದಂತಹ ಫಲವನ್ನು ಕಾಣಬಹುದಾಗಿದೆ. ಹಾಗೂ ತುಳಸಿ ಪೂಜೆಯ ನಂತರ ಸಿಹಿ ನೈವೇದ್ಯವನ್ನು ಮಾಡಬೇಕು. ಹಾಗೂ ಸ್ನಾನಕ್ಕೆ ಮುಂಚೆ ಮತ್ತು ಊಟದ ನಂತರ ತುಳಸಿಯನ್ನು ಎಂದಿಗೂ ಕೂಡ ಬಿಡಿಸಬಾರದು ಎಂದು ಹೇಳಲಾಗುತ್ತದೆ. ತುಳಸಿ ದಳವನ್ನು ಆದಷ್ಟು ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಭಾನುವಾರ, ಮಂಗಳವಾರ, ಶುಕ್ರವಾರಗಳಂದು ಕೀಳಬಾರದು ಎಂದು ಹೇಳಲಾಗುತ್ತದೆ. ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರವೇ ಕೀಳಬೇಕು ಹೊರತು ಹಾಗೂ ಪೂಜೆಗಾಗಿ ಇರಿಸಿರುವ ತುಳಸಿ ಗಿಡದಿಂದ ತುಳಸಿಯನ್ನು ಕೂಡ ಕೀಳಬಾರದು. ತುಳಸಿಯನ್ನು ಕೀಳಲು, ಪೂಜೆಗೆ ಬಳಸಲು ಬೇರೆಯದೇ ಆದಂತಹ ತುಳಸಿ ಗಿಡವನ್ನು ನೆಡಬೇಕು. ಮತ್ತು ತುಳಸಿ ಗಿಡದ ಮೃತ್ತಿಕೆಯು ಅಂದರೆ ಮಣ್ಣು ಕುಂಕುಮದಂತೆಯೇ ಶ್ರೇಷ್ಠ ಸ್ಥಾನವನ್ನು ಹೊಂದಿರುತ್ತದೆ. ಇದನ್ನು ಧರಿಸುವುದರಿಂದ ಯಾವುದೇ ರೀತಿಯಾದಂತಹ ದುಷ್ಟ ಭಯವು ಇರುವುದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ತಟ್ಟುವುದಿಲ್ಲ. ಹಾಗೂ ಈ ಒಂದು ತುಳಸಿ ಗಿಡದ ಮೃತ್ತಿಕೆಯನ್ನು ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣವಿಡುವ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಮನೆಗಳಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆಯಾಗಲಿ ಅಥವಾ ನೆಮ್ಮದಿಯ ಕೊರತೆ ಉಂಟಾಗುವುದಿಲ್ಲ. ಹಾಗೂ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಮೊದಲು ತುಳಸಿ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಶೀಘ್ರವಾಗಿ ಮಹಾಲಕ್ಷ್ಮಿ ಆಶೀರ್ವಾದ ಲಭಿಸುತ್ತದೆ. ಶುಭ ಫಲಗಳು ಶೀಘ್ರವಾಗಿ ಬರುವುದು ಎಂದು ಹೇಳಲಾಗುತ್ತದೆ. ಮತ್ತು ಇಂತಹ ತುಳಸಿ ಪೂಜೆಯನ್ನು ಪ್ರತಿದಿನ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದದ್ದು. ನಿಮ್ಮ ಮನೆಗೆ ಹಾಗೂ ನಿಮಗೆ ಅತ್ಯಂತ ಶುಭಕರವನ್ನು ತರುತ್ತದೆ. ಹಾಗೂ ಈ ಒಂದು ತುಳಸಿ ಗಿಡದ ಪೂಜೆಯನ್ನು ಮಾಡುವಾಗ ನಿಮಗೆ ಸಾಧ್ಯವಾದಷ್ಟು ಕಾರ್ತಿಕ ಮಾಸದ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ತುಳಸಿ ಗಿಡಕ್ಕೆ ಹಾಕುವುದರಿಂದ, ಅದರ ಬುಡಕ್ಕೆ ಹಾಕುವುದರಿಂದ ನಿಮ್ಮ ಎಲ್ಲ ಇಷ್ಟಗಳು ನೆರವೇರುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಸಂಕಷ್ಟದ ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರಬಹುದು.
ಹಾಗೂ ತುಳಸಿ ಗಿಡದ ಬಳಿ ಈ ಒಂದು ಪದವನ್ನು ಹೇಳಲೇಬೇಕು. ಈ ಒಂದು ಪದ ಅಥವಾ ಈ ಒಂದು ಮಂತ್ರವನ್ನು ನೀವು ತುಳಸಿ ಗಿಡದ ಮುಂದೆ ಹೇಳೋದ್ರಿಂದ ಆ ಒಂದು ಮಹಾಲಕ್ಷ್ಮಿ ಹಾಗೂ ನಾರಾಯಣನ ಕೃಪೆಗೆ ಪಾತ್ರರಾಗಬಹುದು. ಹಾಗೂ ತುಳಸಿ ಪೂಜೆಯನ್ನು ಮಾಡಿರುವಂತಹ ಸಂಪೂರ್ಣ ಫಲವು ನಿಮಗೆ ದೊರೆಯಬೇಕು ಎಂದರೆ ಈ ಒಂದು ಮಂತ್ರವನ್ನು ಅಥವಾ ಈ ಒಂದು ಪದವನ್ನು ನೀವು ಹೇಳಲೇಬೇಕು. ಹೌದು, ತುಳಸಿ ಪೂಜೆಯನ್ನು ಮಾಡಿದ ನಂತರ ಓಂ ನಮೋ ವಾಸುದೇವಾಯ ನಮಃ ಮತ್ತು ಓಂ ವೃಂದಾಯೇ ನಮಃ ಎಂಬ ಒಂದು ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನೀವು ಹೊರಗಡೆ ಬರಬಹುದು. ಸಾಧ್ಯವಾದಲ್ಲಿ ಓಂ ನಮೋ ವಾಸುದೇವಾಯ ನಮಃ ಎಂಬ ಮಂತ್ರವನ್ನಾದರೂ ನೀವು ಪಠಿಸಬೇಕು. ಹಾಗೂ ಈ ಒಂದು ಮಂತ್ರವನ್ನು ಪಠಿಸಿ ತುಳಸಿ ಗಿಡದ ಬಳಿ ಪ್ರತಿನಿತ್ಯ ದೀಪವನ್ನು ಹಾಗೂ ಸಾಧ್ಯವಾದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ಹೊರಗಡೆ ಬರುವುದಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಒತ್ತಡದ ಜೀವನದಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಹಾಗೂ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂದರೆ ಪ್ರತಿನಿತ್ಯ ಈ ಒಂದು ತುಳಸಿ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರವನ್ನು ಹಾಗೂ ಶುಭ ಫಲವನ್ನು ತರುತ್ತದೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ತುಳಸಿ ಪೂಜೆಯ ವಿಶೇಷವಾದಂತಹ ಮಂತ್ರ ಮತ್ತು ತುಳಸಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಮಾಹಿತಿಗಳಿಗಾಗಿ ಮತ್ತು ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.